Hello, welcome back to my YouTube channel. I know it's been a very long time, but ಏನಾದರೂ ಒಂದು ಕಾಂಟೆಂಟ್ ಇರಬೇಕಲ್ಲ ಶೂಟ್ ಮಾಡೋದಕ್ಕೆ. So now is the right time. It's my birthday week. ಅಂದರೆ ಇವತ್ತು August 14th, ನನ್ನ ಬರ್ಡೇ ಇರೋದು August 15th. ನಮ್ಮ ಭಾರತದ ಸ್ವತಂತ್ರ ದಿನಾಚರಣೆ ದಿನ ನನ್ನ ಬರ್ಡೇ. ಐ ಆಮ್ ರಿಯಲಿ ಎಕ್ಸೈಟೆಡ್ ಬಿಕಾಸ್ ಮೈ ಹಸ್ಬೆಂಡ್ ಹಸ್ ಪ್ಲಾನ್ ಅ ಸರ್ಪ್ರೈಸ್ ಟ್ರಿಪ್ ಫಾರ್ ಮೀ. ಅಂದರೆ ನಾಟ್ ಸೋ ಸರ್ಪ್ರೈಸ್ ಬಿಕಾಸ್ ಐ ಹ್ಯಾವ್ ಟು ಪ್ಯಾಕ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಇಲ್ಲಿಂದ ವಿ ಗೋಯಿಂಗ್ ಟು ಅ ಹೋಲ್ ನ್ಯೂ ಕಂಟ್ರಿ ದಟ್ ಇಸ್ ಕ್ಯಾನಡಾ. ಐ ಆಮ್ ಸೂಪರ್ ಎಕ್ಸೈಟೆಡ್. ಬಟ್ ಏನಂದರೆ ಈ ಕ್ಯಾನಡಾಗೆ ನಾವೇನು ಫ್ಲೈಟಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಾವಿರೋ ಪ್ಲೇಸಿಂದ ಇಟ್ಸ್ ಜಸ್ಟ್ 3 hours ಡ್ರೈವ್. ಸೊ ಇವಾಗ ಡ್ರೈವ್ ಮಾಡಿಕೊಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದ ವೆದರ್ ಇಸ್ ಪ್ರಿಟಿ ಗುಡ್. ಐ ಚೆಕ್ ದ ಕ್ಯಾನಡಾ ವೆದರ್ ಟು, ಸೊ ಬಿಕಾಸ್ ಪ್ಯಾಕಿಂಗ್ ಮಾಡ್ಕೋಬೇಕಿತ್ತಲ್ಲ ಆಬ್ವಿಯಸ್ಲಿ. ಸೊ ಯಾ, ಇಟ್ ಇಸ್ ಪ್ರಿಟಿ ಗುಡ್. ಆ್ಯಂಡ್ ನಾನಿವತ್ತು ಹಿಂಗೆ ರೆಡಿ ಆಗಿದ್ದೀನಿ. ಟಾಪ್ ಟು ಬಾಟಮ್ CKರಲ್ಲಿ ಮುಳ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇಟ್ ಈಸ್ ಆಲ್ರೆಡಿ 12:40 in the noon. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಶು ಬೇರೆ ಆಗ್ತಾ ಇದೆ. ಸೊ ಆನ್ ದ ವೇ ಏನಾದರೂ ಬ್ರಂಚ್ ಮಾಡಿಕೊಂಡು ಹಾಗೆ ಹೊರಡೋಣ ಅಂತ. ಓ ಮೈ ಗಾಡ್, ಇಟ್ಸ್ ಸಚ್ ಅ ಮೈಲ್ ಸ್ಟೋನ್ ಗೊತ್ತಾ. ಲೈಕ್ ಇಟ್ಸ್ ಮೈ 30th birthday. ಐ ಹ್ಯಾವ್ ಒಫಿಷಿಯಲಿ ಎಂಟರ್ಡ್ 30s. ಓ ಮೈ ಗಾಡ್, ಐ ಡೋಂಟ್ ನೋ ವಾಟ್ ಐ ಆಮ್ ಫೀಲಿಂಗ್ ಆ್ಯಕ್ಚುಲಿ. ಗೊತ್ತಿಲ್ಲ. ಆ್ಯಂಡ್ ಯೂಶುವಲ್ ಆಗಿರೋ ಅಷ್ಟು ಎಕ್ಸೈಟ್ಮೆಂಟು ಇಲ್ಲ ನನ್ನ ಬರ್ಡೇಗೆ. ಮೇ ಬಿ ಐ ಆಮ್ ಗ್ರೋಯಿಂಗ್ ಓಲ್ಡ್. Oh my God. Why God? Why? Jodi tara helbekku. We had a deal. Let the others grow old, So yeah, not me. but I am pretty excited to explore a whole new country. Yeah. So ಬನ್ನಿ ನನ್ನ ಜೊತೆ ಇವತ್ತು ಹೆಂಗಿರುತ್ತೆ ನನ್ನ ಬರ್ಡೇ ಸೆಲೆಬ್ರೇಷನ್ ಅಂತ ನೀವು ನೋಡೋಣಂತೆ. ಇಷ್ಟೇ ಬ್ಯಾಗಲ್ಲಿ ಮೈ ಎಂಟೈರ್ ಲಗೇಜ್ ತುಂಬಿಸಿಟ್ಟಿದ್ದೀನಿ. ಎಷ್ಟು ದಿನಕ್ಕೆ ಗೊತ್ತಾ? ಫಾರ್ 15th 16th ಐ ಥಿಂಕ್ 3 days. I am still not sure ಎಷ್ಟು ದಿನಕ್ಕೆ ಅಂತ. ಸೊ ಎನಿವೇಸ್ ಐ ಹ್ಯಾವ್ ಪ್ಯಾಕ್ಡ್ ಮೋರ್. ಐ ಆಮ್ ಎ ಓವರ್ ಪ್ಯಾಕರ್. ಸೊ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ನಂಗೆ ಆಪ್ಷನ್ಸ್ ಇಲ್ದಲೇ ಇದ್ರೆ ಹುಚ್ಚೆ ಹಿಡಿದ್ಬಿಡುತ್ತೆ. ಸೊ ಇಟ್ ಇಸ್ ಪ್ರಿಟಿ ಹೆವಿ ಟು ಇಟ್ ಇಸ್ ಆ್ಯಕ್ಚುಲಿ ವೆರಿ ಹೆವಿ. ಎನಿವೇಸ್ ಎಲ್ಲನೂ ಇದರಲ್ಲೇ ತುಂಬಿಸ್ಕೊಂಡು ರೋಡ್ ಟ್ರಿಪ್ಗೆ ರೆಡಿ ಆಗಿದ್ದೀನಿ. ಬನ್ನಿ ಹೊರಡೋಣ. ಲಗೇಜ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಬಂದೆ. ಇವನು ಒಳಗೆ ಹೋಗು ಅಂತ ಕಳಿಸಿದ್ದಾನೆ. ಏನೋ ಸ್ಕೆಚ್ ಆಗ್ತಾ ಇದ್ದಾನೆ ಗೊತ್ತು, ಬಟ್ ಐ ಡೋಂಟ್ ವಾಂಟ್ ಟು ರೂಯಿನ್ ಹಿಸ್ ಸರ್ಪ್ರೈಸ್ ಫಾರ್ ಮೀ. ಸೊ ಅದಕ್ಕೆ ಒಳಗೆ ಬಂದಿದ್ದೀನಿ. ಸಚ್ ಅ ಕ್ಯೂಟಿ. ಕರ್ದ ಇವಾಗ ಹೊರಡೋಣ. ಐ ಆಮ್ ಎಕ್ಸೈಟೆಡ್. ಡಬಲ್ ಚೆಕ್ ಲಾಕ್ ಆಗಿದೆಯಾ ಅಂತ. ಮಿಸ್ ಇವಾಗ ಈ ಕಾರನ್ನು ತೊಗೊಂಡಿದ್ದಾರೆ ರೆಂಟ್ಗೆ. ನಮ್ಮ ಕಾರಲ್ಲಿ ನಾವು ಹೋಗ್ತಾ ಇಲ್ಲ ಬಿಕಾಸ್ ಅಲ್ಲಿ ಹೆಂಗಿರುತ್ತೋ ಏನೋ, ಎಲ್ಲ ಕಡೆ ಪಾರ್ಕ್ ಮಾಡಿಬಿಟ್ಟು ನಾವು ಓಡಾಡಬೇಕಾಗುತ್ತಲ್ವ. ಸೊ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಸೇಫರ್ ಸೈಡ್ಗೆ ವಿ ರೆಂಟೆಡ್ ಅ ಕಾರ್ ಜಸ್ಟ್ ಫಾರ್ ದ ವೀಕೆಂಡ್ ಅಷ್ಟೇ. ನಾವಿವಾಗ ಟ್ರಿಪ್ ಹೋಗ್ತಾ ಇರೋದು. ಸೊ ಬನ್ನಿ, ಫ್ಯೂಲ್ ಸ್ಟೇಷನಿಗೆ ಬಂದಿದ್ದೀವಿ. ಅವನು ರೀಫಿಲ್ ಮಾಡ್ತಾ ಇದ್ದಾನೆ ಫ್ಯೂಲ್ನ. ಸೊ ಇವಾಗ ಮನೆಯಿಂದ ಹೊರಟ್ವಿ. ಫ್ಯೂಲ್ ಖಾಲಿ ಆಗಿದೆ ಅಂತ ಇಲ್ಲಿ ಫ್ಯೂಲ್ ಸ್ಟೇಷನ್ಗೆ ಬಂದು ರೀಫಿಲ್ ಮಾಡಿಕೊಂಡು ಹಾಗೆ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಜೂನಿಯರ್ ಕುಪ್ಪಣ್ಣ ಅಂತ. ಅದು ಗೋ ಟು ರೆಸ್ಟೋರೆಂಟ್ ಆಗಿದೆ ಈ ನಡುವೆ ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಫುಡ್. ಸೊ ಇವಾಗ ಅಲ್ಲಿ ಊಟ ಮಾಡಿಕೊಂಡು ದೆನ್ ವಿ ವಿಲ್ ಸ್ಟಾರ್ಟ್ ಅವರ್ ಜರ್ನಿ ಟು ಕ್ಯಾನಡಾ. ಸೊ ಇವಾಗ ಬಂದ್ವಿ ಜೂನಿಯರ್ ಕುಪ್ಪಣ್ಣ ಆಗಿ. ಸೊ ಇವರು ತಾಲಿ ತೊಗೊಂಡ, ನಾನೊಂದು ಪರೋಟಾ ವಿತ್ ಕರಿ ತೊಗೊಂಡಿದ್ದೀನಿ. ದ್ಯಾಟ್ಸ್ ಮೈ ಆ್ಯಕ್ಚುಲಿ ಗೋ ಟು ಯಾವಾಗಲೂ. ಇಟ್ ಬಿ ರಿಯಲಿ ಯಮ್. ಕಾಯ್ತಾ ಇದ್ದೀನಿ, ಸಖತ್ ಹಶ್ವಾಗ್ತಾ ಇದೆ ಇವಾಗ. ಹೋಪ್ಫುಲಿ ಬೇಗ ಕೊಡ್ತಾರೆ. ಜನನೂ ತುಂಬ ಇದ್ದಾರೆ. ಸಮಾಧಾನನ ಪಾನ್ ತಿಂತಾ ಇರೋದು. ಸೋ ಲಾಂಗ್ ಅಂತ ಇಲ್ಲಿ ಬಂದಾಗೆಲ್ಲ ತಗೋತಾ ಇರ್ತೀವಿ. ಇವಾಗ ಊಟ ಆಯಿತು, ಚೆನ್ನಾಗಿತ್ತು ಫುಡ್ಡು, ಹೊಟ್ಟೆ ಹಸು ಆಗೋಗಿತ್ತು. ಸೊ ಚೆನ್ನಾಗಿ ತಿಂದ್ಕೊಂಡು ಇವಾಗ 3.5 hours ಹೋಗಬೇಕು ನಾವು. ಇವಾಗ ನಾವು ಹೋಗಬೇಕಾಗಿರೋ ಫಸ್ಟ್ ಪ್ಲೇಸ್ ಅಂದ್ಕೊಂಡಿರೋದು ಕ್ಯಾಪಿಲಾನೋ ಬ್ರಿಡ್ಜ್ ಅಂತ. ಇಟ್ಸ್ ವೆರಿ ಫೇಮಸ್ ಇನ್ ಕ್ಯಾನಡಾ. ಎಸ್ಪೆಷಲಿ ನಾನು ನೋಡಿರೋ ವೀಡಿಯೋಸಲ್ಲಿ ರಾತ್ರಿ ಹೊತ್ತು ಫುಲ್ ಲೈಟ್ಸ್ ಎಲ್ಲ ಹಾಕಿರ್ತಾರೆ ಥ್ರೂ ಔಟ್ ದ ಬ್ರಿಡ್ಜ್. ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಬಕೆಟ್ ಲಿಸ್ಟಲ್ಲಿ ಇತ್ತು ಇದೊಂದು ಪ್ಲೇಸ್ ಹೋಗಬೇಕು ಅಂತ. ಸೊ ಇವಾಗ ಅಲ್ಲಿಗೆ. ಆ್ಯಂಡ್ 3.5 hours ಇದೆ. ತುಂಬ ಟ್ರಾಫಿಕ್ ಇದೆ ಅಂತ ಅನಿಸ್ತಾ ಇದೆ. ನೋಡೋಣ, ನಿದ್ದೆ ಮಾಡೋದೇ ಇದ್ದರೆ ಸಾಕು. ಚೆನ್ನಾಗಿ ಬೇರೆ ತಿಂದ್ಬಿಟ್ಟಿದ್ದೀವಿ. ಸೊ ಇವಾಗ ಇಲ್ಲೊಂದು ಬ್ರೇಕ್ ತೊಗೊಂಡು ಸ್ಟಾರ್ಬಕ್ಸ್ ಇದೆ ಇಲ್ಲಿ. ತೇಜಸ್ಗೆ ಆ್ಯಸ್ ಎಕ್ಸ್ಪೆಕ್ಟೆಡ್ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಒಂದು ಕಾಫಿ ರನ್ ಕ್ವಿಕ್ಕಾಗಿ ಸ್ಟಾರ್ಬಕ್ಸ್ ತೊಗೊಂಡು ಹೋಗೋಣ. ಆಲ್ಸೋ ನನ್ನ ಬರ್ಡೇಗೆ ಪ್ರಾಬಬ್ಲಿ
ಓ ನಾಳೆ ನನ್ನ ಬರ್ಡೇ ಇರೋದು, ಇವತ್ತಲ್ಲ. ಇಲ್ಲಿ ಟೆಕ್ನಿಕಲಿ ಸೊ ಗೊತ್ತಿಲ್ಲ. ಯೂಶಲಿ ಸ್ಟಾರ್ಬಕ್ಸಲ್ಲಿ ನಿಮ್ಮ ಬರ್ಡೇ ದಿನ ಫ್ರೀ ಬೀಸ್ ಏನಾದರೂ ಕೊಡ್ತಾರೆ. ಸೊ ಪ್ರಾಬ್ಲಿ ಒಂದು ಕಾಂಪ್ಲಿಮೆಂಟ್ರಿ ಡ್ರಿಂಕ್ ಇರ್ಬೋದು. ನನಗೆ ನೋಡೋಣ ಏನು ಅಂತ. ಒಂದು ಕಾಫಿದೇನೋ ತೊಗೊಂಡೆ, ನಾನು ಒಂದು ಲೆಮಿನೇಟ್ ತೊಗೊಂಡೆ. ಅನ್ಫಾರ್ಚುನೇಟ್ಲಿ ಇಲ್ಲಿನ August 14th ಅಲ್ವಾ, ಸೊ ನನ್ನ ಬರ್ಡೇ ಇರೋದು August 15th. ಸೊ August 15th 7 days ನಾನು ರಿಡೀಮ್ ಮಾಡೋಕ್ಕೆ ಸಾಧ್ಯ ಅದನ್ನು, ಒಂದು ಕಾಂಪ್ಲಿಮೆಂಟ್ರಿ ಡ್ರಿಂಕ್ಗೆ. ಸೊ ಐ ಟು ಪೇ ಫಾರ್ ದಿಸ್. ಸೊ ಓಕೆ, ನಾಳೆ ನೋಡೋಣ, ಎಲ್ಲಾದರೂ ಸಿಕ್ಕಿದ್ರೆ ಜಮಾಯಿಸ್ಬಿಡೋಣ. ಈ ರೆಂಟೆಡ್ ಕಾರ್ ತೊಗೊಂಡ್ರೆ ಇದೊಂದು ಪ್ರಾಬ್ಲಮ್ಮು, ಎಲ್ಲಿ ನಿಲ್ಸಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಬಿಕಾಸ್ ನಮ್ಮ ಕಾರ್ ಅಲ್ಲ ಅಲ್ವಾ, ನಂಬರ್ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ, ಒಂದೊಂದ್ಸಲಿ ಎಲ್ಲ ಮರ್ತೋಗಿರುತ್ತೆ. ಸೊ ಹೆಂಗೋ ಮಾಡಿ ಇವತ್ತು ಪಾರ್ಕಿಂಗ್ ಆಟೋಲ್ ಹುಡುಕಿದ್ದೀವಿ. ಸೊ ಲೆಟ್ಸ್ ಗೋ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳೋದು ಬರ್ತಿದ್ದೆ. ಸಿನ್ಸ್ ಕ್ಯಾನಡಾ ಇಸ್ ಅ ಹೋಲ್ ನ್ಯೂ ಕಂಟ್ರಿ ಅಲ್ವಾ, ಸೊ ಅದಕ್ಕೂ ನಮಗೆ ವೀಸಾ ಮಾಡಿಸ್ಕೋಬೇಕು. ಆಮೇಲೆ ಇಲ್ಲಿ ಇಮಿಗ್ರೇಷನ್ ಇರುತ್ತೆ ಮತ್ತೆ. ಸೊ ವೀಸಾಗೆ ನಾವು ಆಲ್ರೆಡಿ ಅವಾಗೆ 1 year ಆಯ್ತು ಅಪ್ಲೈ ಮಾಡಿ. ಸೊ ನಮ್ಗೆ ಅವಾಗಲೇ ಬಂದಿತ್ತು, ಇನ್ನು ಟ್ರಾವೆಲ್ ಮಾಡೋಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ. ಸೊ ಫೈನಲಿ ವಿ ಗೋಯಿಂಗ್ ಟು ಕ್ಯಾನಡಾ. ಬಟ್ ಇವಾಗ ರೋಡ್ ಟ್ರಿಪ್ಪಲ್ಲಿ ಹೋಗ್ತಾ ಇದ್ವಲ್ವಾ, ಆನ್ ದ ರೋಡು. ಸೊ ಇವಾಗ ಹೋಗ್ತಾನೇ ಜಸ್ಟ್ ಬಿಫೋರ್ ವಿ ಎಂಟರ್ ಕ್ಯಾನಡಾ ದಲ್ಲಿ ಇಮಿಗ್ರೇಷನ್ ಆಫೀಸ್ ಇರುತ್ತೆ, ಅಲ್ಲಿ ಮತ್ತೆ ಹೋಗಿ ಸ್ಟ್ಯಾಂಪಿಂಗ್ ಹಾಕಿಸ್ಕೊಂಡು ಆಮೇಲೆ ವಿ ಹ್ಯಾವ್ ಟು ಎಂಟರ್ ದ ಕ್ಯಾನಡಾ ಕಂಟ್ರಿ. ಸೊ ಹೆಂಗಿರುತ್ತೋ ಇಂಥ ಒಂದು ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವಾಗಲೂ ಫ್ಲೈಟಲ್ಲಿ ಹೋಗಿ ಹಂಗೆ ಏರ್ಪೋರ್ಟಲ್ಲಿ ಇಮಿಗ್ರೇಷನ್ ಆಗ್ತಾಯಿತ್ತು, ಹಂಗೆ ಹೊಡ್ತಾ ಇದ್ದೆ. ಸೊ ಬೈ ರೋಡ್ ಇವಾಗ ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ತೇಜಸ್ದು ಇವಾಗಲೇ ಫಸ್ಟ್ ಟೈಮ್ ಹಿಂಗೆ ಹೋಗ್ತಾ ಇರೋದು ಅಲ್ವಾ. ನೋಡ್ತೀನಿ ಅಲ್ಲಿ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಮಿಗ್ರೇಷನ್ ಆಫೀಸ್ ಅಂತ ಎಲ್ಲ ವೆರಿ ಸ್ಟ್ರಿಕ್ಟ್ ಇರುತ್ತೆ. ಇಲ್ಲದೇ ಇದ್ದರೆ ಆಬ್ವಿಯಸ್ ಆಗಿ ಅದಾದಮೇಲಿಂದ ಶೇರ್ ದ ಎಕ್ಸ್ಪೀರಿಯನ್ಸ್ ವಿತ್ ಯು. ಇನ್ನು 1 hour ಇದೆ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ಗೆ. ಬಟ್ ಇವಾಗ ಇದಕ್ಕೆ ಎಂಟರ್ ಆಗ್ತಾ ಇದ್ದೀವಿ ಬಾರ್ಡರ್ಗೆ. ಸೊ ಟೆಕ್ನಿಕಲಿ 2 hours ಇದೆ ನಮ್ಮ ಮನೆಯಿಂದ ಕ್ಯಾನಡಾ. ಇದೇನೇ ಇಮಿಗ್ರೇಷನ್ ಆಫೀಸು. ನೋಡಿ ಇಲ್ಲಿ ಆಲ್ರೆಡಿ ಕ್ಯಾನಡಾ ಬಾವುಟ ಹಾರಿಸ್ತಾ ಇದ್ದಾರೆ. ಇಷ್ಟು ಕ್ಯೂ ಇದೆ, ಬಟ್ ಫಾಸ್ಟ್ ಮೂವಿಂಗ್ ಇದೆ ಅಂತ ನಮಗಲ್ಲಿ ಲೈವ್ ಟೆಲಿಕಾಸ್ಟ್ ಗೊತ್ತಾಗ್ತಾ ಇರುತ್ತೆ ಆನ್ ದ ವೇ ಬರ್ತಾನೆ ರೋಡಲ್ಲಿ. ಇಲ್ಲದ ಎಲ್ಲಾದರೂ ಒಳಗೆ ಹೋಗ್ಬೇಕಾ ಅದು ನಮಗೆ ಗೊತ್ತಿಲ್ಲ ಇನ್ನು. ನೋಡಿ ಪೊಲೀಸ್ ಕಾರ್, ಯಾರಾದರೂ ಹಿಂಗೆ ಎಗರ್ಸ್ಕೊಂಡು ಹೋದ್ರೆ ಅಲ್ಲೇ ಹಾಕೋತಾರೆ ಬಾರ್ಡರ್ ಸರ್ವಿಸಸ್. Officially in Canada. Yay! ಅಲ್ಲಿ ಏನಿಲ್ಲ, ಸುಮ್ಮನೆ ಪಾಸ್ಪೋರ್ಟ್ಸ್ ಕೇಳಿದ್ರು. ಅಲ್ಲಿ ಟೋಲ್ ಬೂತ್ಸ್ ಥರನೇ ಇರುತ್ತೆ. ಅಲ್ಲಿ ಪಾಸ್ಪೋರ್ಟ್ಸ್ ಕೇಳಿ ವೀಸಾ ಚೆಕ್ ಮಾಡಿ, ಆಮೇಲೆ ಏನಕ್ಕೆ ಹೋಗ್ತಾ ಇರೋದು, ಎಷ್ಟು ದಿನಕ್ಕೆ ಹೋಗ್ತಾ ಇರೋದು, ಎಲ್ಲಿ ಉಳ್ಕೊತೀರಾ, ಏನು ಪ್ಲ್ಯಾನು, ಅದೆಲ್ಲ ಒಂದಷ್ಟು ಕ್ವೆಶನ್ಸ್ ಕೇಳ್ತಾರೆ. ಸೊ ಅದು ಮುಗಿಸ್ಕೊಂಡು ಇವಾಗ ವಿ ಆರ್ ಇನ್ ಕ್ಯಾನಡಾ ಅಫಿಷಿಯಲಿ. ಇದೇ ನಾವು ಹೋಗ್ಬೇಕು ಅಂದ್ಕೊಂಡಿರೋದು, ಕ್ಯಾಪಲಾನೋ ಬ್ರಿಡ್ಜ್. ಜಸ್ಟ್ ಕಿಡಿಂಗ್. ಸೊ ಇದು ಸುಮ್ಮನೆ ಅದು ಟ್ರಾನ್ಸ್ ಕ್ಯಾನಡಾ ಹೈವೇ ಅಂತೆ ಬ್ರಿಡ್ಜು. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಎಷ್ಟಿರ್ಬೋದಿದು ಬ್ರಿಡ್ಜ್ ಡಿಸ್ಟೆನ್ಸ್? 300 meters. ಸೊ ಇಲ್ಲೇ ಕ್ಯಾಪಲಾನೋ ಬ್ರಿಡ್ಜಿಗೆ ಬಂದಿದ್ದೀವಿ. ಇವಾಗ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಟಿಕೆಟ್ ತೊಗೋತಾ ಇದ್ದಾನೆ ಅವನು. ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಐ ಥಿಂಕ್ ದಿಸ್ ಇಸ್ ದಿ ಎಂಟ್ರೆನ್ಸ್. ಹಿಂಗೆ ಹೋಗಬೇಕು. ಇವಾಗ ವಾಕ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ತಿರುಪತಿ ಈ ಥರ ಹಿಂಗೆ ಕ್ಯೂ ಮಾಡಿಬಿಟ್ಟಿದ್ದಾರೆ. Thank you. ಇಲ್ಲಿ ಟಿಕೆಟ್ಸ್ ಇದೆ, ಅಲ್ಲಿ ಚೆಕಿಂಗ್ ಮಾಡ್ತಾರೆ. Information. Oh, the Capilano Suspension Bridge. So, welcome to the park. ಅಂತ ಇಷ್ಟು ದೊಡ್ಡದಿದೆ ಇದು. Park entrance, we are here. ನಾವು ಹಿಂಗೆ ಹೋಗ್ಬೇಕು. ಒಳಗೆ ಬಂದಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ಸ್ ಅ ಪ್ರಿಟಿ ಹ್ಯೂಜ್ ಪಾರ್ಕ್. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ಯು ಕ್ಯಾನ್ ಸಿ ದ ಬ್ರಿಡ್ಜ್. ಇಷ್ಟು ದೊಡ್ಡದಿದೆ. ವಾವ್, ಸಕ್ಕತ್ತಾಗಿ ಕಾಣ್ತಾ ಇದೆ ಇದು. ಇದು ಹಿಂಗಿಂದ ಹೋಗಿ ಹಂಗಿಂದ ಹೋಗಿ ಫುಲ್ ಒಂದು ಲೂಪ್ ಇದೆ ಅಂತಿದು. ಸುತ್ತು ಆಡ್ಕೊಂಡು ನೇಚರ್ ವಾಕ್ ಟವರ್ ಅಂತಿದು. ಸೊ ಇವಾಗ ನಾವು ಟ್ರೀ ಟಾಪ್ಸಿಗೆ ಹೋಗ್ತಾ ಇದ್ದೀವಿ. ವಾವ್, ಲುಕ್ ಹೌ ಬ್ಯೂಟಿಫುಲ್ ದಿಸ್ ಇಸ್. ಹೆಂಗೋ ಮಾಡಿ ತೇಜಸ್ ಇಲ್ಲಿ ಮೇಲ್ಗಡೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಆ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ದಾಟ ಅಷ್ಟೊತ್ತಿಗೆ ಸಾಕಾಗಿ ಹೋಯ್ತದೆ. ಹಂಗೆ ಭಯ ಆಗ್ತಾಯಿದೆ, ಫುಲ್ ಹಿಂಗೆ ಶೇಕ್ ಆಗ್ತಾಯಿದೆ ಅದು. ಬಟ್ ಇಲ್ಲಿ ನೋಡಿದ್ರೆ ಇನ್ನೂ ದೊಡ್ಡ ಸಸ್ಪೆನ್ಷನ್ ಬ್ರಿಡ್ಜ್ ಇದೆ ನೋಡಿ.
ನೇಚರ್ ಟ್ರೀ ಟಾಪ್ ಟೋರೋ ಏನೋ ಇದೆ ಇದಕ್ಕೆ ಗೊತ್ತಿಲ್ಲದಲ್ಲೇ ಬಂದ್ಬಿಟ್ಟೆ. ಇದನ್ನು ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಗೊತ್ತಿರಲಿಲ್ಲ. ಹಿಂಗೆ ಎಳ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲ ಕಡೆಗೆ, ಭಯ ಆಗ್ತಾ ಇದೆ. ಐ ಡಿಡ್ ಇಟ್, ಫೈನಲಿ ಕಂಪ್ಲೀಟ್ ಮಾಡಿದೆ. ವಾವ್, ಎಷ್ಟೋ ದಿನ ಆದಮೇಲೆ ನೇಚರಲ್ಲಿ ಬರ್ತಾ ಇರೋದು ನಾವು. ಹೈಕಿಂಗೂ ಹೋಗಿರಲಿಲ್ಲ ಈ ವರ್ಷ. ಒಂಥರ ರಿಫ್ರೆಶ್ಡ್ ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಿಂಗೇನಾದರೂ ಬ್ರಿಡ್ಜ್ ಥರ ಹೋಗಿ ವಾಟರು ನೋಡಿ, ಟ್ರೀಸು ನೋಡಿ, ಇಂಥದ್ದು ಯಾವುದೂ ನೋಡಿರಲಿಲ್ಲ ನಾನು, ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಬಂದಿದ್ದರೆ ಲೈಟ್ಸ್ ಹಾಕಿರೋರು. ದ್ಯಾಟ್ ವಾಸ್ ದ ರೀಲ್ ದಟ್ ಐ ಹ್ಯಾವ್ ಸೀನ್ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋದು. ಸೊ ನೋಡೋಣ, ಅಲ್ಲಿ ತನಕ ಇರೋಕ್ಕಾದರೆ ಇರೋದು, ಇಲ್ಲದೆ ಇದ್ದರೆ ಇಷ್ಟಕ್ಕೆ ಹೊರಡೋದು. ಇತ್ತು ನಮ್ಮದು ಬ್ರಿಡ್ಜ್. ಸೊ ಇಲ್ಲೇ ಒಂದು ಸುವಿನರ್ ಶಾಪ್ ಇದೆ, ಬನ್ನಿ. ಕ್ಯಾನಡಾ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಳಕ್ಕೆ ನಮಗೆ ಒಂದು ಇದೆ. ಸೊ ಲೆಟ್ಸ್ ಸಿ ಹೌ. ಇಷ್ಟು ಫ್ರಿಡ್ಜ್ ಮ್ಯಾಗ್ನೆಟ್ಸ್ದು ಆಪ್ಷನ್ ಇದೆ. ನಂಗೆ ಆಬ್ವಿಯಸ್ ಆಗಿ ಕ್ಯಾನಡಾದ ಬೇಕಿತ್ತು, ವ್ಯಾಂಕೋವರ್ ಕ್ಯಾನಡಾ ಅಂದ್ಕೊಂಡ್ವಿ. ಬಟ್ ಏನಕ್ಕೆ ಈ ಆ್ಯಂಟ್ಲರ್ ಥರ ಹಾಕಿದರೆ? ಇಸ್ ಇಟ್ ಅ ನ್ಯಾಷನಲ್ ಆ್ಯನಿಮಲ್ ಆಫ್ ಕ್ಯಾನಡಾ? ಗೊತ್ತಿಲ್ಲ, ಕೇಳಿಬಿಟ್ಟು ನೋಡೋಣ. ಕ್ಯಾಲಿಡಿಯೋಸ್ಕೋಪ್ ಸಿಕ್ತು, ತೋರಿಸ್ಲಂಗಿದೆ ಅಂತ. ಪ್ಯೂರ್ ಗೋಲ್ಸ್, ಲೆಟ್ಸ್ ಜಸ್ಟ್ 1299. ಅದೊಂದು ಫ್ರಿಡ್ಜ್ ಮ್ಯಾಗ್ನೆಟ್ ಒಂದು ತೊಗೊಂಡ್ವಿ. ನನಗೆ ಇವಾಗೂ ನೆಲ ಎಲ್ಲ ಶೇಕ್ ಆಗ್ತಾ ಇದೆ ಅನಿಸ್ತಾ ಇದೆ, ಬಿಕಾಸ್ ಆಫ್ ದ ಸಸ್ಪೆನ್ಷನ್ ಬ್ರಿಡ್ಜ್. ಒಂದು ಲಾಸ್ಟ್ ಏನೋ ಕ್ಲಿಫ್ ವಾಕ್ ಇದೆಯಂತೆ, ಅಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೋ. ಇದಕ್ಕೆ ಏನಕ್ಕೆ ಒಪ್ಕೊಂಡಿದ್ದೀನಿ ಅಂದರೆ ಬ್ರಿಡ್ಜ್ ಅಲ್ಲಾಡಲ್ಲ, ಗಟ್ಟಿ ಬ್ರಿಡ್ಜ್ ಇರುತ್ತಂತೆ. ಸೊ ಲೆಟ್ಸ್ ಹೋಪ್ ದಿಸ್ ಇಸ್ ದ ಕ್ಲಿಫ್ ವಾಕ್. ಅಲ್ಲಾಡಂಗಿದ್ರೆ 100% ಬರೋಲ್ಲ, ಅದು ಅಲ್ಲಾಡುತ್ತೆ ರೀ. ನಾ ಬರ್ತಾಯಿಲ್ಲ, ಇಲ್ಲ ನಾ ಬರ್ತಾಯಿಲ್ಲ. ತೇಜಸ್ ಇದೇನೋ ಕ್ಲಿಫ್ ವಾಕ್ ಅಂತ ಕರ್ಕೊಬಂದಿದ್ದಾನೆ. ಥ್ಯಾಂಕ್ ಗಾಡ್ ಅಲ್ಲಾಡ್ತಾ ಇಲ್ಲ. ಇಷ್ಟು ಮುಂದೆ ಬೇರೆ ಹೊಟ್ಟೋಗಿದ್ದಾನೆ ನಾನು ಒಬ್ಬಳೇ ಬಿಟ್ಟು. ದ ಕ್ಯಾಟಲಾನೋ ಬ್ರಿಡ್ಜ್ ಮೈ ಬಕೆಟ್ ಲಿಸ್ಟ್ ಪ್ಲೇಸ್ ಆಗಿದೆ. ಸೊ ಇವಾಗ ಮುಗಿಸ್ಕೊಂಡು ಇನ್ನೇನು ಟೈಮು ಆಯಿತು, ಕ್ಲೋಸ್ ಮಾಡ್ತಾರೆ 8:30 ಕ್ಲೋಸು. ಸೊ ಇವಾಗ ಊಟದ ಸಮಯ. ಏನು ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಿಲ್ಲ, ತೋರಿಸಿದ ಕಡೆ ನಾವು ಹೋಗ್ತಾ ಇರೋದು. ಸೊ ಕಾರಿಗೆ ಬಂದ್ವಿ. ಇವಾಗ ಕರೆಕ್ಟಾಗಿ ಪಾರ್ಕಿಂಗ್ 2 hours ತೊಗೊಂಡಿದ್ದೀವಿ ನಾವು. ಇಲ್ಲಿಗೆ ಎಂಟರ್ ಆಗಿದ್ದು 6:10 ಅಂದ್ಕೊಳ್ಳಿ. ಇವಾಗ 7:49 ಆಗಿದೆ ಅಪ್ರಾಕ್ಸಿಮೇಟ್ಲಿ. ವಿ ಹ್ಯಾವ್ ಕಮ್ ಬ್ಯಾಕ್ ಅಟ್ ದ ರೈಟ್ ಟೈಮ್ಸ್ ಟು ಎಲ್ಲಿಗೆ ಊಟಕ್ಕೆ? ತೇಜಸ್ ಸುಲಾ ಅಂತ ಒಂದಿದೆ, ಐದರ್ ದಟ್ ಆರ್ ಸಮ್ ಇಟಾಲಿಯನ್ ಪ್ಲೇಸ್ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ಚೆಕ್, ನೋಡುವ. ವಾವ್, ಲುಕ್ ಅಟ್ ದ ವ್ಯೂ, ಆಸಮ್ ಆಗಿದೆ. ಆ್ಯಂಡ್ ಅಲ್ಲಿ ನೋಡಿ ಸನ್ ಹೆಂಗೆ ಕಾಣ್ತದೆ. ಆ್ಯಂಡ್ ದಿಸ್ ಇಸ್ ದ ಬ್ರಿಡ್ಜ್. ಐ ಡೋಂಟ್ ನೋ ವಿಚ್ ಬ್ರಿಡ್ಜ್ ದಿಸ್ ಇಸ್. ಡೌನ್ಟೌನ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ನಾವು ಹೋಗ್ಬೇಕಾಗಿರೋ ರೆಸ್ಟೋರೆಂಟ್ ಇರೋದು ಸುಲಾ ಅಂತ ಫೈನಲಿ ಡಿಸೈಡ್ ಆಗಿದ್ದೀವಿ. ಏನೋ ಡೌನ್ಟೌನ್ ವೈಬ್ಸ್ ಏನು ನನಗೆ ಅಷ್ಟಕ್ಕಷ್ಟೇ ಅಂತ ಅನಿಸ್ತಾ ಇದೆ. ನಮ್ಮ ಸಿಯಾಟಲ್ ಡೌನ್ಟೌನ್ ಇಸ್ ದಿ ಬೆಸ್ಟ್. ಸುಲಾ ರೆಸ್ಟೋರೆಂಟ್ಗೆ ಇವಾಗ ಬಂದಿದ್ದೀವಿ. Happy birthday to you. Happy birthday to your son. Happy birthday to you. Thank you so much. ಇವಾಗ ನಮ್ಮದು ಸರ್ಪ್ರೈಸ್ ಬರ್ತ್ಡೇ ಕೇಕನ್ನು ತೇಜಸ್ ಅಲ್ಲಿ ಆರ್ಡರ್ ಮಾಡಿದ್ದು. ನನಗೆ ಐಡಿಯಾನೇ ಇರಲಿಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ರಾತ್ರಿಗೆ ಏನಾದರೂ ಮಾಡ್ತಾನೆ 12 o'clockಗೆ ಅಂತ ಇನ್ ದ ಹೋಟೆಲ್ ದಟ್ ವಿ ಆರ್ ಸ್ಟೇಯಿಂಗ್. ಬಟ್ ದಿಸ್ ವಾಸ್ ಅ ಜೆನ್ಯೂನ್ ಸರ್ಪ್ರೈಸ್. ಐ ರಿಯಲಿ ಲೈಕ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಊಟ ಮಾಡಿಕೊಂಡು ವಿ ಗೋ ಇನ್ ಟು ದಿ ಹೋಟೆಲ್. ನಾವೆಲ್ಲಿ ಇವತ್ತಿನ ದಿನ ಉಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀವೋ. ಬನ್ನಿ ನೋಡಿ ಡೌನ್ಟೌನ್ ವೈಬ್ ಹೆಂಗಿದೆ. ಟೈಮ್ ಇವಾಗ 10:10 ಎಷ್ಟು ಜನ ಇದ್ದಾರೆ. ಆ್ಯಂಡ್ ನಮ್ಮ ಹೋಟೆಲ್ ಬಂದು ಹಯಾಟ್ ರೀಜೆನ್ಸಿ. ಹಾಗೆ ಹೋಟೆಲ್ ಲಗೇಜ್ ಚೆಕ್-ಇನ್ ಮಾಡೋಕ್ಕೆ ಕೂತಿದ್ದೀವಿ. ಹೋಟೆಲ್ ಚೆಕ್-ಇನ್ ಮಾಡೋಕ್ಕೆ ನೋ ಫಾರ್ ಅ ಫ್ಯಾಕ್ಟ್ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಸೊ ಕ್ಯೂಟ್. ರೂಮ್ ಟೋರು. ಹಿಂಗೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡಲ್ಲಿ ದೇರ್ ಇಸ್ ಬಾತ್ರೂಮ್. ಬೇಸಿಕ್ ಬಾತ್ರೂಮ್. ಆಮೇಲೆ ಇಲ್ಲಿ ಕಾಫಿ ಸ್ಟೇಷನ್. ಆ್ಯಂಡ್ ದಿಸ್ ಇಸ್ ದ ಮಿರರ್, ಟಿ ವಿ. That is a big room.
ಹಿಂಗೆ ಬಂದರೆ ರೂಮ್ ಸ್ಪೆಷಾಲಿಟಿ ಏನಂದರೆ ಥರ balcony with the downtown view. Crazy. Wow. We are on the 16th floor. Oh my god, it's crazy. Proper downtown center living. Vibe from the balcony is really good. Yes, this was my day 1 in Canada birthday vlog. So I hope you liked it. ನಾಳೆ ಏನು ಮಾಡ್ತೀವಿ ಏನಿರುತ್ತೆ ನನ್ನ ಪ್ಲ್ಯಾನ್ ನನಗೂ ಗೊತ್ತಿಲ್ಲ. It's a surprise. So but I'm wrapping up today. ಸರಿ, good night. Bye bye.